ಮೆಟ್ರೋ ದರ ಏರಿಕೆ ಆಯ್ತಲ್ವಾ, ಭಾಳ ವಿರೋಧ ವ್ಯಕ್ತವಾಗ್ತಾ ಇದೆ. ಈಗಲೂ ಕೂಡ ಇವರು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದರು. ಕೆಲವೊಂದಿಷ್ಟು ಸ್ಟೇಜ್ಗಳನ್ನು ಕಡಿಮೆ ಮಾಡಿದರು ಅಷ್ಟೇ. ಅದು ಬಿಟ್ಟರೆ 90 ರೂಪಾಯಿ ಗರಿಷ್ಠ ಹಾಗೆ ಇದೆ, ಕನಿಷ್ಠ 10 ರೂಪಾಯಿ ಹಾಗೆ ಇದೆ. ಮ್ಯಾಕ್ಸಿಮಮ್ ರೇಟ್ಗಳು ಹಾಗೆ ಇದ್ದಾವೆ. ಕೆಲವು ಕಡೆ ಬದಲಾವಣೆಗಳೇ ಆಗಿಲ್ಲ. ಕೇಂದ್ರದ ಮೇಲೆ ಅವರು ರಾಜ್ಯ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರದವರು ನಮ್ಮ ಕೈ ಏನಿಲ್ಲ, ಎಲ್ಲ ಕೇಂದ್ರದವರು ಮಾಡಿದರು. ಇಬ್ಬರದು ಇದೆ ಪಾತ್ರ ಇಲ್ಲಿ, 50-50 ಇದು. ಶಿಫಾರಸು ಕಳಿಸಿದ್ದು ಇವರು, ಒಪ್ಪಿಗೆ ಕೊಟ್ಟಿದ್ದವರು. ಹಾಗಾಗಿನೇ ಈಗ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಫ್ರೀಡಮ್ ಪಾರ್ಕ್ನಲ್ಲಿ ನಡೀತು. KIEF ಅವರ ಸಹಯೋಗದಲ್ಲಿ ಈಗ ತೀವ್ರ ಹೋರಾಟದ ಎಚ್ಚರಿಕೆಯನ್ನು ಅವರು ಕೊಟ್ಟಿದ್ದಾರೆ. ಏನಾದರೂ ದರವನ್ನು ಕಡಿಮೆ ಮಾಡದೇ ಇದ್ದರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತೇಳಿ. ಯಾಕಂತ ಹೇಳಿದ್ರೆ ಮಧ್ಯಮ ವರ್ಗದವರಿಗೆ ಭಾಳ ಕಷ್ಟ ಆಗ್ತಾ ಇದೆ. ದಿನದ ಸಂಪಾದನೆ ನನಗೆ 500 ಅಂದ್ಕೊಳ್ಳೋಣ, ನಾನು 500 ರೂಪಾಯಿ ನನಗೆ ಒಂದು ದಿನದ ಕೂಲಿ ಬರ್ತಾ ಇದೆ. ಯಾವುದೋ ಒಂದು ನಾರ್ಮಲ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನಾನು ಮೆಟ್ರೋದಲ್ಲಿ ಓಡಾಡ್ತಿದ್ದೀನಿ ಅಂತ ಹೇಳಿದ್ರೆ ಲಾಸ್ಟ್ ಸ್ಟೇಜ್ ನಾನು ಹೋಗಬೇಕು 90 ರೂಪಾಯಿ, 90, 180. ಮತ್ತು ನನ್ನ ಬೈಕ್ ಇದೆ, ಪಾರ್ಕಿಂಗ್ ಮಾಡಬೇಕು ನಾನು. ಓವರಾಲ್ 250 ರೂಪಾಯಿ ನಂದು ಬರೀ ಪ್ರಯಾಣದಲ್ಲಿ ಹೋಗ್ತಾ ಇದೆ. 250 ರೂಪಾಯಿ ಮಾತ್ರ ನಂದು ಉಳಿತಾ ಇದೆ. ಹಾಗಾಗಿನೇ ಎಲ್ಲ ಅಳೆದು ತೂಗಿ ಜನಸಾಮಾನ್ಯರ ಪರವಾಗಿ ಈ ರೀತಿಯಾಗಿ ಒಂದು ಹೋರಾಟ ಈಗ ಶುರುವಾಗಿದೆ. ನೋಡಿ, ಮುಂದಿನ ದಿನಗಳಲ್ಲಿ ಈಗಾಗಲೇ ಜನಸಾಮಾನ್ಯರು ರೊಚ್ಚಿಗೆದ್ದಿದ್ದಾರೆ. ಪ್ರತಿಯೊಬ್ಬರು ಕೂಡ ಬೀದಿಗೆ ಬಂದು ಹೋರಾಟ ಮಾಡುವಂಥ ದಿನ ಏನು ಜಾಸ್ತಿ ದಿನ ಉಳಿದಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರ ಉತ್ತಮವಾದಂಥ ಕೆಲಸಗಳನ್ನು ಮಾಡ್ತಾ ಇದೆ, ಗ್ಯಾರಂಟಿಗಳನ್ನು ಕೊಡ್ತಾ ಇದೆ, ನಾವು ಒಪ್ಕೊಳ್ತೀವಿ. ಆದರೆ ಅಲ್ಲಿ ಕೆಲವೊಂದಿಷ್ಟನ್ನು ಏನು ಜಾಸ್ತಿ ಮಾಡ್ತಾ ಇದೆ ಅಲ್ವಾ, ಅದು ಈಗ ಜನರ ಒಂದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬಸ್ ದರ ಏರಿಕೆ ಆಯಿತು, ಈಗ ಮೆಟ್ರೋ ದರ ಕೂಡ ಏರಿಕೆ ಆಗಿದ್ದು, ಮತ್ತು ಈಗ ಹಾಲಿನ ದರ ಏರಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ರೇಟ್ಗಳು ಜಾಸ್ತಿ ಆಗ್ತಿರೋದ್ರಿಂದಾಗಿ ಜನರಿಗೆ ಬಹಳ ಬೇಸರವನ್ನು ಉಂಟು ಮಾಡ್ತಾ ಇದೆ.